ಹಣ ಖರ್ಚಾಯ್ತಮ್ಮ ಇದಕ್ಕೆ? ಇದಕ್ಕ 35,000. 35,000 ಅಂದ್ರೆ ನಿಮ್ಮೇನು ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅದನ್ನು ಇದಕ್ಕೆ ಉಪಯೋಗಿಸಿದಿರಿ. ಇದಕ್ಕೆ ನಿಮ್ಮ ಪತಿಯವರು ಎಲ್ಲ ಸಪೋರ್ಟ್ ಮಾಡಿದ್ರ ಅಥವಾ? ಅವ್ರು ಸಪೋರ್ಟ್ ಮಾಡಿದ್ರು. ಅವ್ರು ಸಪೋರ್ಟ್ ಮಾಡಿದ್ರು. ಪಂಚ ಗ್ಯಾರಂಟಿ ಯೋಜನೆಯಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಿಂದ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗಿದೆ. ಆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ನಾವು ಎದಕ್ಕೆ ಬಳಸಿದೆ. ಹಾಗೆ 15 ತಿಂಗಳು ಇಟ್ಕೊಂಡು ಈ ಏಕೇಂದ್ರಿ ದುರೇಶ್ ಅಂತ ಹುಡುಗ ಕಾರ್ಪೆಂಟ್ರು ಅವನ ಕಡೆಯಿಂದ ಈ ಡೋರನ್ನು ನಾನು ಮಾಡಿಸಿದ್ದೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೇಳ್ತೀನಿ. ಪಾರ್ವತಮ್ಮ ತಿಪ್ಪೇಸ್ವಾಮಿ ಇವರು ಈ ಶಿಲ್ಪಿ ಮಾಡುವುದಕ್ಕೆ ನನಗೆ ಅನುಮತಿ ಮಾಡಿಕೊಟ್ರು. ಕೇಳಿಕೊಂಡ್ರು. ನಾನು ಅವಾಗ ಇಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗತ್ತಣ ಬೇಡ ಅಂತ ಹೇಳಿದೆ. ಅಂತಂದ್ರೆ ಇಲ್ಲ ಅದು ಅಮೌಂಟ್ ಎಷ್ಟರಾಗಿರಲಿ, ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಹಣವನ್ನು ಇಷ್ಟೈದೆ ನಮ್ಮ ಹತ್ರ, ಅದ್ರ ಮೇಲ್ಪಟ್ಟು ನಿನಗೆ ಕೇಳು, ನಾನು ಮಾತಾಡಿ ಹೇಳ್ತೀನಿ ಅಂತ ತಿಪ್ಪಣ್ಣವ್ರು ಒಪ್ಪಿಗೆಂದ್ರು. ಆ ಒಪ್ಪಿಗೆಂದಾಗ ನಾನು ಈ ಶಿಲ್ಪಿ ನನಗೆ ಸಿಗದ ಅದೃಷ್ಟ ಅಂತೇಳಿ, ಈ ಪುಣ್ಯ ನನಗೆ ಸಿಗದ ಅದೃಷ್ಟ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಫೋಟೋ ಕೆತ್ತಬೇಕಂತ ಸುಲಭವಾದ ಮಾತಲ್ಲ. ಅವ್ರನ್ನ ಏನೇನೋ ಪ್ರಯತ್ನ ಪಟ್ಟು ನಮ್ಮ ಫ್ರೆಂಡ್ಗಳೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಏನನ್ನ ಮಾಡ್ಕೊಂಡು ನಮ್ಮ ತಿಪ್ಪಣ್ಣವ್ರ ಮಾತು, ಅವ್ರ ಹೆಣ್ಮಕ್ಳ ಮಾತು, ಯಜಮಾನ್ರ ಮಾತು, ಪಾರ್ವತಮ್ಮ ಅವ್ರ ಮಾತು, ಅವ್ರ ಮಾತು ಮೀರದಂತೆ ನಾನು ಈ ಕೆಲಸವನ್ನು ಶ್ರದ್ಧೆ ವಹಿಸಿ ನಾನು ತ್ಯಾಗದ ಕಟ್ಟಿಗೆ ಅಂತೇಳಿ. ಒಟ್ಟು ಎಷ್ಟು ದಿನ ಅದಕ್ಕೆ ಸಮಯ ತಗೊಳ್ರಿ? 3 ರಿಂದ 4 ದಿನ. ಇದನ್ನ ಶ್ರಮ ಪಟ್ಟದ್ದು ಜಾಸ್ತಿ, ವಿಚಾರ ಮಾಡ್ಕೊಳ್ಳೋದು ಜಾಸ್ತಿ. ಇದನ್ನ ಪೂರ್ತಿ ಫಿನಿಶಿಂಗ್ ಮಾಡಿ ಆ ಡೋರ್ ಹಚ್ಚಕ್ಕೆ 3 ರಿಂದ 4 ದಿನದೊಳಗೆ ನಾನು ಈ ಕೆಲಸ ಮಾಡಿಕೊಟ್ರಿ. ದುರ್ಗೇಶ್ ಅಂತ ಹೇಳಿ. ಕೆತ್ತನೆ ಮಾಡಿರೋದು. ಈಗ ಕೆಲವರು ನಿಮ್ಮ ಒಳ್ಳೆ ಗ್ಯಾರಂಟಿ ಯೋಜನೆಗಳು ಲಾಭ ತಗೊಂಡು ಬಹಳಷ್ಟು ಲಾಭ ಜಿಲ್ಲೆಯ ಗಡಿಪಾಡಲ್ಲ ಆದ್ರೂ ಕೂಡ ಮನೆ ಮನೆಗೆ ಬಂದು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದ ಯೋಜನೆ ಮನೆ ಮನೆಗೆ ಯಶಸ್ವಿ 100%. ಗೃಹಲಕ್ಷ್ಮಿ ಹಣ ಬೇರೆ ಬೇರೆ ಉದ್ಯೋಗ ಸ್ವಯಂ ಉದ್ಯೋಗ ಬಳಸ್ಕೋಬಹುದಿತ್ತು. ನೀವು ಯಾಕೆ ಈ ರೀತಿ ಆ ರೀತಿ ಕೃತಜ್ಞತೆ ಜಾತಿ ಪರವಾಗಿ ಅಂತಲ್ಲ ಸರ್, ಸ್ವಯಂ ಉದ್ಯೋಗ ಬಳಸ್ಕೋಬಹುದಿತ್ತು. ಆದ್ರೂ ಕೂಡ